ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಹೌ ಟು ಯೂಸ್ ವಿ ಲುಕಪ್ ಫಾರ್ಮುಲಾ. ನಿಮಗೆಲ್ಲ ಗೊತ್ತಿದೆ, ಈ ವಿ ಲುಕಪ್ ಅನ್ನೋದು ವೇರಿಯಸ್ ಪ್ಲೇಸಸಲ್ಲಿ ಯೂಸ್ ಆಗುತ್ತೆ. ಇವತ್ತಿನ ಈ ಸಂಚಿಕೆಯಲ್ಲಿ ಈ ವಿ ಲುಕಪ್ ಫಾರ್ಮುಲಾನ ಹೇಗೆ ನೀವು ನಿಮ್ಮ ಎಕ್ಸೆಲ್ ಫೈಲಲ್ಲಿ ಯೂಸ್ ಮಾಡ್ಬೋದು ಒಂದು ವ್ಯಾಲ್ಯೂ ಡೆರಿವೇಷನ್ಗೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ನೀವಿಲ್ಲಿ ನೋಡ್ಬೋದು, ನನ್ನ ಹತ್ರ ಒಂದು ಎಕ್ಸೆಲ್ ಫೈಲ್ ಇದೆ. ಈ ಎಕ್ಸೆಲ್ ಫೈಲಲ್ಲಿ ಏನಂದರೆ ಮಂತ್ ಇದೆ. ಓಕೆ, ಫಸ್ಟ್ ಕಾಲಮ್ ನೋಡೋದಾದ್ರೆ ಮಂತ್ ಇದೆ, ನೆಕ್ಸ್ಟ್ ಕಾಲಮ್ ನೋಡೋದಾದ್ರೆ ಮಂತ್ ಇನ್ ಇಂಗ್ಲೀಷ್ ಇದೆ, ಥರ್ಡ್ ಕಾಲಮ್ ನೋಡೋದಾದ್ರೆ ಮಂತ್ ಇನ್ ಕನ್ನಡ ಅಂತ ಇದೆ, ಮಂತ್ ನೇಮ್ ಇನ್ ಕನ್ನಡ. ಸೊ ನನ್ನ ಹತ್ರ ಯಾವುದೋ ಒಂದು ಡೇಟಾ ಇತ್ತು, ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಆ ಮಂತನ್ನು ಡಿರೈವ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕಾಲಮ್ ಮೇಲೆ ಏನಿದೆ, ಮಂತ್ ಇದೆ. ಓಕೆ, ಈ ಕಾಲಮ್ ಮೇಲೆ ಏನಿದೆಯಲ್ಲ ಮಂತು 1 2 3 4 5 6 7 8 9 10 11 12 ಏನಿದೆಯಲ್ಲ, ಇದಕ್ಕೆ ಕರಸ್ಪಾಂಡಿಂಗ್ ಆಗಿ 1 ಅಂದರೆ ಜನವರಿ, ಕನ್ನಡದಲ್ಲಿ ಜನವರಿ ಅಂತ ಟೆಕ್ಸ್ಟು ಬರಬೇಕು ಅಂತ ತಿಳ್ಕೊಳ್ಳಿ. ಬಟ್ ಅದು ಮ್ಯಾನ್ಯುಲಾಗಿ ನೀವು ಟೈಪ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ನೋಡ್ಬೋದು, ನನ್ನ ಶೀಟಲ್ಲಿ ಮೇಯ್ನ್ ಡೇಟಾ ಎಲ್ಲಿದೆ, ಸಮ್ಮರಿ ಅನ್ನೋ ಟ್ಯಾಬಲ್ಲಿದೆ. ಪಕ್ಕದಲ್ಲಿ ನೋಡೋದಾದರೆ ರೆಫರೆನ್ಸ್ ಡೇಟಾ ಅಂತ ಇದೆ. ಈ ರೆಫರೆನ್ಸ್ ಡೇಟಾದಲ್ಲಿ ನೀವಿಲ್ಲಿ ನೋಡ್ಬೋದು ಮಂತ್ ಇದೆ, ಮಂತ್ ನೇಮ್ ಇನ್ ಕನ್ನಡ ಅಂತ ಇದೆ, ಮಂತ್ ನೇಮ್ ಇನ್ ಇಂಗ್ಲೀಷ್ ಅಂತ ಇದೆ. ಕರೆಕ್ಟಾ? 3 ಕಾಲಮ್ ಇದೆ. ಸೊ ನಾನು ಈ ಸಮ್ಮರಿ ಶೀಟಿಗೆ 1 ಅಂತ ಎಲ್ಲಿದೆಯಲ್ಲ, ಈ 1ಗೆ ಮಂತ್ ಇನ್ ಇಂಗ್ಲೀಷ್ ವ್ಯಾಲ್ಯೂನ ಈ ಶೀಟಿಂದ ಡಿರೈವ್ ಮಾಡಬೇಕಾಗತ್ತೆ. ಈ 1 ಏನಿದೆ ಮಂತ್ 1, ಈ ಮಂತ್ 1 ವ್ಯಾಲ್ಯೂನ ತೊಗೊಂಡು ನಾನು ಈ ಶೀಟಿಗೆ ಹೋಗಿ ಈ ಮಂತ್ 1ಗೆ ಕರಸ್ಪಾಂಡಿಂಗ್ ಆಗಿ ಜನವರಿ ಅಂತ ಇದೆಯಲ್ಲ, ಆ ವ್ಯಾಲ್ಯೂನ ಡಿರೈವ್ ಮಾಡಬೇಕಾಗತ್ತೆ. ಹೌ ಟು ಡಿರೈವ್ ಅಂತ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ. ಓಕೆ, ಈ ಥರ ಡಿರೈವೇಷನ್ ಮಾಡೋದಕ್ಕೆ ನೀವು ಏನು ಯೂಸ್ ಮಾಡಬೇಕು ಅಂತ ಅಂದರೆ ವಿ ಲುಕಪ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ನನ್ನ ಹತ್ರ ಡೇಟಾ ಇದೆ, ಕರೆಕ್ಟ್ ಅಲ್ವಾ? ಸೊ ನಾನು ಏನು ಮಾಡಬೇಕು ಅಂದರೆ ಈಸ್ ಈಕ್ವಲ್ ಟು, ಫಸ್ಟ್ ಥಿಂಗ್ ಏನಂದರೆ ಒಂದು ಸಪ್ರೇಟ್ ಶೀಟಲ್ಲಿ ಅಥವಾ ಒಂದು ಸಪ್ರೇಟ್ ಡೇಟಾ ಸೆಟ್ ಇರಬೇಕು. ಆ ಡೇಟಾ ಸೆಟ್ಟಿಂದ ನೀವು ಯಾವುದೋ ಒಂದು ವ್ಯಾಲ್ಯೂನ ಪಾಸ್ ಮಾಡಿ ಡಿರೈವ್ ಮಾಡಬೇಕು ಅಂತ ಅನ್ಕೋತಿರ್ತೀರ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು, ಇವಾಗ ಮಂತ್ ಏನಿದೆಯಲ್ಲ, ಈ ಮಂತ್ 1 2 3 4 5 6 7 8 ಏನಿದೆಯಲ್ಲ, ಇದ್ರದ್ದು ರೆಫರೆನ್ಸ್ ಡೇಟಾನ ಈ ಶೀಟಿಂದ ಡಿರೈವ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಸೊ ನಾನು ಹೇಗೆ ಅಪ್ಲೈ ಮಾಡಬೇಕು ವಿ ಲುಕಪ್ನ? ಈಕ್ವಲ್ ಟು ವಿ ಲುಕಪ್. ಓಕೆ, ಯಾವ ವ್ಯಾಲ್ಯೂನ ತೊಗೋಬೇಕು? ಈ ಶೀಟಿಂದ ಮಂತ್ ವ್ಯಾಲ್ಯೂನ ತೊಗೋಬೇಕು, ಕಾಮ ನಮ್ಮ ರೆಫರೆನ್ಸ್ ಡೇಟಾ ಎಲ್ಲಿದೆ, ರೆಫರೆನ್ಸ್ ಡೇಟಾ ಅನ್ನೋ ಶೀಟಲ್ಲಿದೆ. ಈ 3 ಕಾಲಮ್ನ ಚೂಸ್ ಮಾಡಿ, ಕಾಮ 1 ಕಾಮ 0 1 ಅಂತ ಏನಕ್ಕೆ ಎಂಟ್ರ್ ಮಾಡ್ತಿದ್ದೀವಿ ಅಂತ ಅಂದರೆ, ಈ 1 ಏನಿದೆಯಲ್ಲ ಈ ಕಾಲಮ್ ವ್ಯಾಲ್ಯೂ ಬರುತ್ತೆ. ನನಗೆ ಈ ಕಾಲಮ್ ವ್ಯಾಲ್ಯೂ ಬೇಡ, ಮಂತ್ ನೇಮ್ ಇನ್ ಕನ್ನಡ ಬೇಕು ಅಂತ ಅಂದರೆ ವ್ಯಾಲ್ಯೂನ ಈಕ್ವೇಟ್ ಮಾಡಾದಮೇಲೆ 2 ಏನು ಇಂಡಿಕೇಟ್ ಮಾಡಿದೆ, ಸೆಕೆಂಡ್ ಕಾಲಮ್ ಫ್ರಮ್ ದಿಸ್ ರೆಫರೆನ್ಸ್ ಟೇಬಲ್. ಮತ್ತು ಈ A1 to A13 ಏನಿದೆಯಲ್ಲ, ಸ್ಟಾರ್ಟ್ ಫ್ರಮ್ ದಿಸ್ ಕಾಲಮ್ ಟಿಲ್ C13 ಕಾಲಮ್, ಇಲ್ಲಿಂದ ಇಲ್ಲಿವರೆಗೂ ನಮ್ಮ ರೆಫರೆನ್ಸ್ ಡೇಟಾ ಇದೆ ಅಂತ. ಬಟ್ ಇಲ್ಲೇನು ಮಾಡಬೇಕು ಅಂದರೆ ನೀವು ಡಾಲರ್ ಸಿಂಬಲ್ ಹಾಕಬೇಕು. A1 ಮತ್ತು C13 ಇದೆಯಲ್ಲ, $13 C$13 ಅಂತ ಹಾಕಬೇಕು. ಎಂಟರ್ ಮಾಡಿ. ನೀವಿಲ್ಲಿ ನೋಡ್ಬೋದು, ಫಸ್ಟ್ ಕಾಲಮ್ ಏನು ಬಂತು, 1 ಅಂದರೆ ಜನವರಿ ಅಂತ ಬಂತು. ಸೇಮ್ ಫಾರ್ಮುಲಾ ನೀವು ನೆಕ್ಸ್ಟ್ 12 ರೋಸ್ಗೂ ಮಾಡಬೇಕು ಅಂದರೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಆಯಿತು. ಆರ್ ಮಂತ್ ನೇಮ್ ಇನ್ ಕನ್ನಡ. ಓಕೆ, ಅದೇ ರೀತಿ ಸೆಕೆಂಡ್ ಕಾಲಮ್ಗೆ ಮಂತ್ ನೇಮ್ ಇನ್ ಇಂಗ್ಲೀಷ್ನ ಡಿರೈವ್ ಮಾಡಬೇಕು ಅಂದರೆ ಇಂಗ್ಲೀಷ್ ಎಲ್ಲಿದೆ, ಎಷ್ಟನೇ ಕಾಲಮ್ ಇದೆ ಈ ರೆಫರೆನ್ಸ್ ಡೇಟಾದಲ್ಲಿ? 1 2 3ನೇ ಕಾಲಮಲ್ಲಿದೆ. ಸೇಮ್ ಫಾರ್ಮುಲಾ ಏನು ಎಂಟ್ರ್ ಮಾಡಿದ್ವಲ್ಲ, ಅದನ್ನೇ ನೀವು ಕಾಪಿ ಮಾಡ್ಬೋದು ಬೇಕು ಅಂದರೆ. ಇಲ್ಲಾಂದರೆ ಮೊದಲಿಂದ ಟೈಪ್ ಮಾಡಬೇಕು ಅಂದರೆ ವಿ ಲುಕಪ್ ಯಾವ ಡೇಟಾನ ತಗೋಬೇಕು, ಈ ಪರ್ಟಿಕ್ಯುಲರ್ ಶೀಟಲ್ಲಿ ಮಂತ್ ಕಾಲಮ್ ಕರೆಂಟ್ ರೋದು, ಕಾಮ ರೆಫರೆನ್ಸ್ ಶೀಟಿಗೆ ಹೋಗಿ ಸೆಲೆಕ್ಟ್ ಮಾಡಿ A1 C13 ಕಾಮ 3 ಕಾಮ 0. 3 ಎಂತಕ್ಕೆ ಅಂದರೆ ಮಂತ್ ನೇಮ್ ಇನ್ ಇಂಗ್ಲೀಷ್ ಇರೋದು ಥರ್ಡ್ ಕಾಲಮ್ ಇದೆ, 3 ಕಾಮ 0. ಬಟ್ ಒನ್ ಮೋರ್ ಥಿಂಗ್, ಈ A1 to C13 ಏನಿದೆಯಲ್ಲ, ಡಾಲರ್ ಹಾಕಬೇಕಾಗತ್ತೆ. ಎ ಆದಮೇಲೆ ಡಾಲರ್, $1 C$13 ಎಂಟರ್. ನೀವು ಇಲ್ಲಿ ನೋಡ್ಬೋದು, ನಮ್ಮ ಮಂತ್ 1 ಅಂದರೆ ಇಂಗ್ಲೀಷಲ್ಲಿ ಅದರ ಡಿಸ್ಕ್ರಿಪ್ಷನ್ ಏನು ಬರುತ್ತೆ, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಗಾಟ್ ಇಟ್? ಸೊ ಹೋಪ್ಫುಲಿ ನಿಮಗೆ ಈ ಸ್ಪೆಸಿಫಿಕ್ ವಿಡಿಯೋದಲ್ಲಿ ಹೌ ಕ್ಯಾನ್ ಯು ಡಿರೈವ್ ಆರ್ ಹೌ ಕ್ಯಾನ್ ಯು ಯೂಸ್ ವಿ ಲುಕಪ್ ಫಾರ್ಮುಲಾ ಅಂತ ಗೊತ್ತಾಯಿತು ಅನ್ಕೋತೀನಿ ಫ್ರೆಂಡ್ಸ್. ಈ ವಿ ಲುಕಪ್ ಫಾರ್ಮುಲಾ, ಫಾರ್ ಎಕ್ಸಾಂಪಲ್, ನಿಮ್ಮ ಡೇಟಾದಲ್ಲಿ ಜೆಂಡರ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಅಥವಾ ಕಂಟ್ರಿ ಕೋಡ್ ಇರುತ್ತೆ, ಅಥವಾ ಸ್ಟೇಟ್ ಕೋಡ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ಸ್ಟೇಟ್ ಕೋಡ್ಗೆ ಆಬ್ವಿಯಸ್ಲಿ ಸ್ಟೇಟ್ ಡಿಸ್ಕ್ರಿಪ್ಷನ್ ಒಂದಿರುತ್ತೆ. ಅದನ್ನು ಸಪ್ರೇಟ್ ಟ್ಯಾಬಲ್ಲಿ ಅಥವಾ ಸಪ್ರೇಟ್ ಶೀಟಲ್ಲಿ ಹಾಕಿ ನೀವು ಈ ವಿ ಲುಕಪ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೀವು ಮ್ಯಾನ್ಯುಲಾಗಿ ಮಾಡೋಂಥ ನೆಸೆಸಿಟಿ ಇಲ್ಲ. ಆ ಫಾರ್ಮುಲಾನೇ ನಿಮಗೆ ಡೇಟಾನ ತೊಗೊಂಬಂದು ಕೂರಿಸುತ್ತೆ. ಓಕೆ,
ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ಹೌ ಟು ಮೇಕ್ ಯೂಸ್ ಆಫ್ ವಿ ಲುಕಪ್ ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ನಾವು ಇಂಪಾರ್ಟೆಂಟ್ ಎಕ್ಸೆಲ್ ರಿಲೇಟೆಡ್ ಫಾರ್ಮುಲಾಸ್ನ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.